ಜನತಾದಳ ಆಯಿತು, ಜನತಾದಳಗೆ ಮುಂದೆ ಏನೇನೋ ಆಯಿತು. ಅದು ಕೇವಲ ದೇವೇಗೌಡರ ಕೃತಿತ್ವ ಶಕ್ತಿಯಿಂದ ಆಯಿತು ಅಂತ ಹೇಳೋದಕ್ಕಿಂತ ಎಲ್ಲ ಒಬ್ಬ ವಿರೋಧ ಪಕ್ಷಗಳ ಪ್ರಾಮಾಣಿಕ ಪ್ರಯತ್ನದಿಂದ ಜನತಾ ಪಕ್ಷ, ಜನತಾದಳ, JDS ಇವೆಲ್ಲ ಆದಿತ್ಯ ಸಹಿತ ಇವತ್ತು ನೋಡ್ತಾ ಇದ್ದೀವಿ. ಯಾಕಂದ್ರೆ ಇವೆಲ್ಲ ಒಂದು ಸಮಾಜವಾದಿ ನೆಲಗಟ್ಟಿನ OBC ನೆಲಗಟ್ಟಿನ ಜನ ಒಂದು ಮೂಮೆಂಟ್ ಮಾಡಿ ಇದು ಸಮಾಜವಾದ ಅಂತೇಳಿ, ಸಮತಾವಾದ ಅಂತೇಳಿ ತಂದು ಇವು ಹಂತಕ್ಕೆ ತಂದರು. ಕಾಂಗ್ರೆಸ್ಸಿಗೆ ಪ್ರಬಲ ಒಂದು ವಿರೋಧ ಪಕ್ಷನ ಮಾಡಿದರು. ನಂತರದಲ್ಲಿ ಅದು ಏನು ಡೆವಲಪ್ ಆಯಿತು ಬೇರೆ. ಒಟ್ಟಿನಲ್ಲೇ ಒಳ್ಳೆಯ ಒಂದು ರಾಜಕೀಯ ಅಸ್ತಿತ್ವವನ್ನು ಪಡೆದಂಥ ದೇವೇಗೌಡರು ಇನ್ನೂ ಒಂದಿಷ್ಟು ಕೆಲಸ ಮಾಡೋದು ಬಾಕಿ ಅದ ಅಂತ ಅನ್ನೋದು ನಾವು ಇಲ್ಲಿ ನೆನಪಿಸ್ಬೇಕಾಗ್ಯದ. 93ನೇ ವಯಸ್ಸಲ್ಲೇ ಜೊತೆಗೆ ನಮ್ಮ ಮೋದಿಯವ್ರ ಜೊತೆಗೆ ಒಳ್ಳೆಯ ಸ್ನೇಹ ಇದೆ ಅಂತ ಸ್ವತಃ ಅವ್ರು ಹೇಳ್ಕೊಂಡಿದ್ದರಿಂದಾಗೆ ಇವತ್ತು ಜಂಟಿ ಸರ್ಕಾರ ನಡೆಸುತ್ತಿರುವುದರಿಂದಾಗೆ ನಾವು ಕೇಳ್ಕೊಳ್ಳೋದಿಷ್ಟೇ ಈ ಸಂದರ್ಭದಲ್ಲೇ. ನಿಮಗೆ ಕರ್ನಾಟಕ ಜನರು ಸಾಕಷ್ಟೆಲ್ಲ ಕೊಟ್ಟಿದ್ದಾರೆ. ಅದಕ್ಕೆಲ್ಲ ಕಾರಣ ನಿಮ್ಮಲ್ಲಿಯ ಕೃತಿತ್ವ ಶಕ್ತಿ ಜೊತೆಗೆ ರೈತರ ಪರ ಇದ್ದಂಥ ಕಳಕಳಿ. ರೈತರಿಗೆ ನೀರಾವರಿ ಸಾಕಷ್ಟು ಪ್ರಯತ್ನ ಮಾಡಿದಿರಿ, ನಿಮ್ಗೆ ಎಷ್ಟು ಸಾಧ್ಯ ಅದೆಲ್ಲ ಮಾಡಿದಿರಿ. ಅದು ಒಂದು ವಿಷಯದಲ್ಲಿ ಯಾಕೋ ಏನೋ ನೀವು ಇಲ್ಲಿವರೆಗೆ ವರ್ಕ್ ಮಾಡಲಿಲ್ಲ ಅನ್ನೋದು ಅತ್ಯಂತ ನೋವಿಂದ ಹೇಳಬೇಕಾಗ್ತದೆ. ಏನಂದ್ರೆ ಪ್ರತಿ ಗ್ರಾಮ ಪಂಚಾಯತಿಗೆ ಒಂದೊಂದು ಗೋಡೌನ್ ಮಾಡುವಂಥ ಕೆಲಸವನ್ನು, ಗೋಡೌನ್ ಬೇಕು ಅನ್ನೋಂಥ ಹಠವನ್ನು ಮಾಡಿಸುವಂಥ ಕೆಲಸವನ್ನು ಇಲ್ಲಿವರೆಗೆ ಮಾಡಲಿಲ್ಲ. ಯಾಕಂದರೆ ನೀವು ರೈತರು ಇರೋದರಿಂದಾಗಿ ಪ್ರತಿ ರೈತಗೂ ಇರುತ್ತೆ ದೊಡ್ಡ ತೊಂದರೆ ಗೋಡೌನ್. ಒಂದು ಗ್ರಾಮಕ್ಕೆ ಒಂದು ಗೋಡೌನ್ ಆದ್ರೆ ಆ ಇಡೀ ಹಳ್ಳಿಯ ಅಥವಾ ಗ್ರಾಮ ಪಂಚಾಯತಿ ಬರುತ್ತೆ ಒಂದು 4-5 ಹಳ್ಳಿ ಅಥವಾ 2-3 ಹಳ್ಳಿಯ ಜನ ಅಲ್ಲಿ ಬಂದು ಸ್ಟೋರೇಜ್ ಮಾಡಿಟ್ಟು ತಮ್ಗೆ ಬೇಕಾದಾಗ ತಮ್ಮ ವಸ್ತುಗಳು ಮಾರುವಂಥ, ರೇಟ್ ಬಂದಾಗ ಮಾರುವಂಥ ಒಂದು ವ್ಯವಸ್ಥೆ ಕಲ್ಪಿಸಬೇಕಾಗಿತ್ತು ಅಂತ. ಯಾಕಂದ್ರೆ ನೀರು ಹೌದು ಮುಖ್ಯ, ಉತ್ಪಾದನೆ ಆಯಿತು, ಇನ್ನೂ ಬರಬೇಕಾಗಿ ಇನ್ನೂ ನೀರಾವರಿ ಆಗಬೇಕಾಗಿದೆ. ಮತ್ತು ಬೇರೆ ನೀರಾವರಿ ಇಲ್ಲಂತ ಅನೇಕ ಪ್ರದೇಶಗಳಿದ್ದಾವೆ, ಇನ್ನೂ